ನಮಸ್ಕಾರ. ಇವತ್ತು ನಾವು ಗೋದಾವರಿ ನದಿ ನೀರಿನ ಹಂಚಿಕೆ ಬಗ್ಗೆ ಮಾತಾಡೋಣ. ತೆಲಂಗಾಣ ಮತ್ತೆ ಆಂಧ್ರಪ್ರದೇಶದ ಮಧ್ಯೆ ಹೊಸದಾಗಿ ಒಂದು ವಿವಾದ ಶುರುವಾಗಿದೆ. ಹೌದು, ಇದು ಮುಖ್ಯವಾಗಿ ಆಂಧ್ರದ ಪೋಲಾವರಂ ಬಾಣಕಚೆರ್ಲ ಸಂಪರ್ಕ ಯೋಜನೆ ಸುತ್ತ. ಹೌದು, ಈ ಯೋಜನೆ ಅಂದ್ರೆ ಗೋದಾವರಿಯಿಂದ ಸುಮಾರು 200 ಟಿಎಂಸಿ ಅಡಿ ನೀರನ್ನ ಬೇರೆ ಕಡೆ ಅಂದ್ರೆ ಕೃಷ್ಣಾ ಮತ್ತೆ ಪೆನ್ನಾ ಬೇಸಿನ್ಗಳಿಗೆ ತಿರುಗಿಸೋದು. ಕರೆಕ್ಟ್. ಅದರಲ್ಲೂ ಮುಖ್ಯವಾಗಿ ಬರಗಾಲ ಇರೋ ರಾಯಲಸೀಮಾ ಪ್ರದೇಶಕ್ಕೆ. ಸರಿ, ಈ ಚರ್ಚೆಗೆ ನಮಗೆ ಗೋದಾವರಿ ಜಲವಿವಾದ ಕೇಂದ್ರದ ನಿಷ್ಪಕ್ಷಪಾತದ ಅಗತ್ಯ ಅನ್ನೋ ಲೇಖನ ಆಧಾರವಾಗಿದೆ. ಇವತ್ತು ನಾವು ಈ ಯೋಜನೆಯ ವಿವರಗಳು, ತೆಲಂಗಾಣ ಯಾಕೆ ಬೇಡ ಅಂತಿದೆ, ರಾಜಕೀಯ ಪಕ್ಷಗಳ ವಾದಗಳು, ಆಮೇಲೆ ಕೇಂದ್ರ ಸರ್ಕಾರದ ಪಾತ್ರ ಮತ್ತು ತಜ್ಞರ ಅಭಿಪ್ರಾಯ ಏನು, ಇದನ್ನೆಲ್ಲ ಸ್ವಲ್ಪ ನೋಡೋಣ. ಖಂಡಿತ. ಮೊದಲಿಗೆ ಆಂಧ್ರಪ್ರದೇಶ ಸರ್ಕಾರ ಈಗಾಗಲೇ ಇದರ ಪೂರ್ವ ಸಾಧ್ಯತಾ ವರದಿ, ಪ್ರೀ ಫೀಸಿಬಿಲಿಟಿ ರಿಪೋರ್ಟ್ ಅಂತಾರಲ್ಲ, ಅದನ್ನ ಸಿಡಬ್ಲ್ಯೂಸಿಗೆ ಕೇಂದ್ರ ಜಲ ಆಯೋಗಕ್ಕೆ ಕೊಟ್ಟಿದೆ. ಕೊಟ್ಟಿದೆಯಾ? ಹೌದು. ಈಗ ಸಿಡಬ್ಲ್ಯೂಸಿ ಅದಕ್ಕೆ ವಿವರವಾದ ಯೋಜನಾ ವರದಿ ಡಿಪಿಆರ್ ಕೊಡೋಕೆ ಹೇಳಿದೆ. ಓಕೆ. ಇದರಲ್ಲಿ ಇನ್ನೊಂದು ಮುಖ್ಯ ವಿಷಯ ಅಂದ್ರೆ ಕೇಂದ್ರ ಸರ್ಕಾರ ಇದಕ್ಕೆ ಹಣ ಸಹಾಯ ಮಾಡತ್ತೆ ಅನ್ನೋದು ಅಲ್ವಾ? ಸುಮಾರು 80,000 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಇದು. ಹೌದು. ಕೇಂದ್ರ ಸರ್ಕಾರ 50% ದುಡ್ಡು ಕೊಡೋಕೆ ಮುಂದೆ ಬಂದಿದೆ ಅಂತ ಸುದ್ದಿ ಇದೆ. ಮತ್ತೆ ಆಂಧ್ರಕ್ಕೆ FRBM ಮಿತಿಗಳನ್ನ ಮೀರಿ ಸಾಲ ತಗೊಳ್ಳೋಕೆ ಅವಕಾಶ ಕೂಡ ಕೊಟ್ಟಿದೆ. ಆದರೆ ಇದೇ ವಿಷಯ ತೆಲಂಗಾಣಕ್ಕೆ ಸಮಾಧಾನ ತಂದಿಲ್ಲ ಅನ್ಸುತ್ತೆ. ಯಾಕೆ? ಹೌದು, ಯಾಕೆಂದ್ರೆ ತೆಲಂಗಾಣದ ಕಾಳೇಶ್ವರಂ ಯೋಜನೆಗೆ ದುಡ್ಡು ಕೇಳಿದಾಗ ಇದೇ ಕೇಂದ್ರ ಸರ್ಕಾರ ತೆಲಂಗಾಣದ ಆಫ್ ಬಜೆಟ್ ಸಾಲಗಳನ್ನ ತೋರಿಸಿ FRBM ಲಿಮಿಟ್ ಕಡಿಮೆ ಮಾಡಿತ್ತು. ಹಾಗಾ? ಈಗ ಆಂಧ್ರಕ್ಕೆ ಮಾತ್ರ ಈ ವಿನಾಯಿತಿ ಕೊಡೋದು ಸರಿಯಿಲ್ಲ, ಇದು ಪಕ್ಷಪಾತ ಅಂತ ತೆಲಂಗಾಣದ ವಾದ. ಸರಿ, ಇದು ಹಣಕಾಸಿನ ವಿಷಯ ಆಯಿತು. ಆದರೆ ಮೂಲಭೂತವಾಗಿ ತೆಲಂಗಾಣದ ಆಕ್ಷೇಪಣೆಗಳೇನು ಈ ಯೋಜನೆ ಬಗ್ಗೆ? ತೆಲಂಗಾಣದಲ್ಲಿ ಆಡಳಿತ ಪಕ್ಷ ಕಾಂಗ್ರೆಸ್ ಮತ್ತೆ ವಿರೋಧ ಪಕ್ಷ BRS ಇಬ್ರು ಇದನ್ನ ವಿರೋಧಿಸ್ತಾ ಇದ್ದಾರೆ. ಅವರ ಮುಖ್ಯವಾದ ಇದು ತೆಲಂಗಾಣದ ನದಿ ತೀರದ ಹಕ್ಕುಗಳು ರಿಪೇರಿಯನ್ ರೈಟ್ಸ್ ಅದನ್ನ ಉಲ್ಲಂಘಿಸುತ್ತೆ. ಮತ್ತೆ 2014ರ ಆಂಧ್ರಪ್ರದೇಶ ಪುನರ್ಸಂಘಟನಾ ಕಾಯ್ದೆ ಇದೆಯಲ್ಲ, ಅದರ ನಿಯಮಗಳಿಗೂ ಇದು ವಿರುದ್ಧವಾಗಿದೆ ಅಂತ ಹೇಳ್ತಿದ್ದಾರೆ. ಆದ್ರೆ ವಿಚಿತ್ರ ಎರಡು ಪಕ್ಷಗಳು ವಿರೋಧ ಮಾಡಿದ್ರು, ಈಗ ಒಬ್ಬರ ಮೇಲೊಬ್ರು ಆರೋಪ ಮಾಡ್ಕೊಳ್ತಿದಾರಲ್ವಾ, ಇದಕ್ಕೆ ಯಾರು ಕಾರಣ ಅಂತ? ಹೌದು, ಅದೇ ಆಗ್ತಿರೋದು. ತೆಲಂಗಾಣ ಕಾಂಗ್ರೆಸ್ ಹೇಳುತ್ತೆ, ಹಿಂದೆ KCR ಇದ್ರಲ್ಲ, BRS ಮುಖ್ಯಮಂತ್ರಿ, ಅವರು 2016ರ ಒಂದು ಸಭೆಯಲ್ಲಿ ಏನೋ ಒಂದು ತಿಳುವಳಿಕೆ ಇದ್ರೆ ಸಮುದ್ರಕ್ಕೆ ಹೋಗೋ ನೀರನ್ನ ಬಳಸಬಹುದು ಅಂತ ಹೇಳಿದ್ರು, ಅದಕ್ಕೆ ಹೀಗಾಯ್ತು ಅಂತ. ಆದ್ರೆ BRS ಹೇಳೋದು ಬೇರೆ. ಅದೇ ಮೀಟಿಂಗ್ನಲ್ಲಿ KCR ತೆಲಂಗಾಣ ಜೊತೆ ಮಾತಾಡದೆ ನೀರು ತಿರುಗಿಸೋದಕ್ಕೆ ಸ್ಪಷ್ಟವಾಗಿ ಆಕ್ಷೇಪ ವ್ಯಕ್ತಪಡಿಸಿದ್ರು ಅಂತ ಅವರು ಹೇಳ್ತಾರೆ. ಸರಿ. ಮಾಜಿ ಮಂತ್ರಿ ಹರೀಶ್ ರಾವ್ ಅಂತೂ ಈಗಿನ ಕಾಂಗ್ರೆಸ್ ಸರ್ಕಾರ ತುಂಬಾ ಮೃದು ಧೋರಣೆ ತೋರಿಸ್ತಿದೆ, ಇದು ರೇವಂತ್ ರೆಡ್ಡಿ ಅವರು ಚಂದ್ರಬಾಬು ನಾಯ್ಡುಗೆ ಕೊಡ್ತಿರೋ ಗುರುದಕ್ಷಿಣೆ ಅಂತಾನೂ ಆರೋಪ ಮಾಡಿದ್ದಾರೆ. ರಾಜಕೀಯ ಬಿಸಿ ಜೋರಾಗಿದೆ. ಹಾಗಾದ್ರೆ ಆಂಧ್ರ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಏನು ಹೇಳ್ತಾರೆ ಇದಕ್ಕೆ? ನಾಯ್ಡು ಅವರ ವಾದ ಸರಳವಾಗಿದೆ. ಗೋದಾವರಿಯಲ್ಲಿ ಸಾಕಷ್ಟು ನೀರಿದೆ, ಅದು ಸುಮ್ನೆ ಸಮುದ್ರಕ್ಕೆ ಸೇರಿ ವೇಸ್ಟ್ ಆಗ್ತಿದೆ. ಅದನ್ನ ಬರ ಇರೋ ಕಡೆಗೆ ತಗೊಂಡ್ರೆ ತೆಲಂಗಾಣಕ್ಕೆ ಯಾಕೆ ಸಮಸ್ಯೆ ಅಂತ ಅವ್ರು ಕೇಳ್ತಿದ್ದಾರೆ. ಇದು ಕೇಳೋಕೆ ಒಂಥರ ಸರಿ ಅನಿಸ್ರು, ಇದಕ್ಕೇನುತ್ತರ? ಇಲ್ಲೇ ಒಂದು ಟ್ವಿಸ್ಟ್. BRS ತಕ್ಷಣ ಪ್ರಶ್ನೆ ಕೇಳಿದೆ, ಗೋದಾವರಿಯಲ್ಲಿ ಅಷ್ಟೊಂದು ಹೆಚ್ಚುವರಿ ನೀರಿರೋದಾದ್ರೆ ಮೊದಲು ತೆಲಂಗಾಣದ ಕಾಳೇಶ್ವರಂ ಯೋಜನೆಗೆ ಆಂಧ್ರ ಯಾಕೆ ವಿರೋಧ ಮಾಡಿತ್ತು ಅಂತ. ಹೌದು, ಇದು ಒಳ್ಳೆ ಪ್ರಶ್ನೆ. ಹೌದು, ಇದು ವಾದಕ್ಕೆ ಇನ್ನೊಂದು ಆಯಾಮ ಕೊಟ್ಟಿದೆ. ಸರಿ, ಈ ಎಲ್ಲಾ ಗೊಂದಲದ ಮಧ್ಯೆ ತಜ್ಞರೇನು ಹೇಳ್ತಾರೆ? ಏನಾದರೂ ಪರಿಹಾರ ಸೂಚಿಸಿದಾರಾ? ತೆಲಂಗಾಣದ ನಿವೃತ್ತ ಇಂಜಿನಿಯರ್ಗಳ ಸಂಘದ ಅಧ್ಯಕ್ಷರಿದ್ದಾರೆ ಎಂ ಶ್ಯಾಮಪ್ರಸಾದ್ ರೆಡ್ಡಿ ಅಂತ. ಅವರು ಒಂದು ಮುಖ್ಯವಾದ ಸಲಹೆ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ? ಅವರ ಪ್ರಕಾರ ಕೇಂದ್ರ ಸರ್ಕಾರ ಮೊದಲು ತೆಲಂಗಾಣದ ಗೋದಾವರಿ ಬೇಸಿನ್ನಲ್ಲಿರೋ ಪ್ರಾಜೆಕ್ಟ್ಗಳಿಗೆಲ್ಲ ಪರ್ಮಿಷನ್ ಕೊಟ್ಟು ತೆಲಂಗಾಣದ ಹಿತಾಸಕ್ತಿ ಕಾಪಾಡಬೇಕು. ಅದಾದ್ಮೇಲೆ ಆಂಧ್ರದ ಈ ಹೊಸ ಯೋಜನೆಯನ್ನ ಪರಿಗಣಿಸಬೇಕು. ಓಕೆ. ಅಷ್ಟೇ ಅಲ್ಲ, ಗೋದಾವರಿ ನೀರನ್ನ ಬೇರೆ ಬೇಸಿನ್ಗೆ ತಿರುಗಿಸೋ ಬದಲು ತೆಲಂಗಾಣಕ್ಕೆ ಕೃಷ್ಣಾ ಬೇಸಿನ್ನಲ್ಲಿ ಹೆಚ್ಚುವರಿಯಾಗಿ ಒಂದು 200 TMC ಅಡಿ ನೀರು ಹಂಚಿಕೆ ಮಾಡಿದ್ರೆ ಒಳ್ಳೇದು ಅಂತಾನೂ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಹಾಗಾದ್ರೆ ಇದು ಸ್ಪಷ್ಟವಾಗಿ ಬರೀ ನೀರು ಹಂಚಿಕೆಯ ಟೆಕ್ನಿಕಲ್ ಸಮಸ್ಯೆ ಅಲ್ಲ. ಇದರಲ್ಲಿ ರಾಜ್ಯಗಳ ಹಿತಾಸಕ್ತಿ, ಹಳೆ ಬೇಸರುಗಳು, ಪ್ರಾದೇಶಿಕ ಭಾವನೆಗಳು, ರಾಜಕೀಯ ಲೆಕ್ಕಾಚಾರ ಎಲ್ಲವೂ ಸೇರಿಕೊಂಡಿದೆ. ಖಂಡಿತವಾಗಿಯೂ ಇಂಥ ವಿಷಯದಲ್ಲಿ ಕೇಂದ್ರ ಸರ್ಕಾರದ ನಿಲುವು, ಅದು ನಿಷ್ಪಕ್ಷಪಾತವಾಗಿರೋದು ತುಂಬಾನೇ ಮುಖ್ಯ ಆಗುತ್ತೆ. ಹೌದು. ಈ ಇಡೀ ಚರ್ಚೆ ಒಂದು ಮೂಲಭೂತ ಪ್ರಶ್ನೆನ ಹುಟ್ಟುಹಾಕುತ್ತೆ ಅಲ್ವಾ? ಏನು?
ಅಂದ್ರೆ ಈ ಹೆಚ್ಚುವರಿ ನೀರು ಅಥವಾ ವ್ಯರ್ಥವಾಗಿ ಸಮುದ್ರಕ್ಕೆ ಸೇರುವ ನೀರು ಅನ್ನೋದನ್ನ ನಿಜವಾಗ್ಲೂ ಹೇಗೆ ಡಿಫೈನ್ ಮಾಡೋದು? ವಸ್ತುನಿಷ್ಠವಾಗಿ ಒಂದು ರಾಜ್ಯದ ನೀರಿನ ಅವಶ್ಯಕತೆ, ಇನ್ನೊಂದು ರಾಜ್ಯದ ನದೀ ತೀರದ ಹಕ್ಕುಗಳು, ಇವೆರಡರ ಮಧ್ಯೆ ಒಂದು ನ್ಯಾಯವಾದ ಸಮತೋಲನ ಹೇಗೆ ತರೋದು? ನಿಜ. ಇದು ಎಲ್ಲರೂ ಯೋಚನೆ ಮಾಡ್ಬೇಕಾದ ವಿಷಯ. ಈ ಸಮತೋಲನ ಕಂಡ್ಕೊಳ್ಳೋದು ಸುಲಭವಲ್ಲ, ಆದ್ರೆ ಅದೇ ಅತೀ ಅವಶ್ಯಕ.